ಗುರುಜಿ, ಇವತ್ತಿನ ದೇವಿ ಮಾತಂಗಿ ಅಂತ ಹೇಳಿದ್ರಿ, ಹಾಗೆ ಸಂತಾನ ಇಲ್ದವರಿಗೆ ಸಂತಾನವನ್ನ ಕರುಣಿಸ್ತಾಳೆ ಅಂತ ಕೂಡ ಹೇಳಿದ್ರಿ. ಆ ವ್ರತಾಚರಣೆಯನ್ನ ಮಾಡೋ ವಿಧಾನ ಹೇಗೆ ಗುರುಜಿ? ಎಲ್ಲರೂ ವಿಶೇಷವಾಗಿ ನೋಡ್ತಕ್ಕಂಥ ಈ ದಿನ ಸುದಿನವೇ ಅಂತ ಅನ್ಕೋಬೇಕು. ಎಲ್ಲ ದೇವರ ಸ್ಮರಣೆಗಳನ್ನು ಮಾಡ್ಕೊತೀವಿ. ಮಾತಂಗಿ ತಾನು ತಾಯ್ತನವನ್ನ ಪೂರ್ಣವಾಗಿ ಕೊಡ್ತಾಳೆ. ಎಂಥ ಒಂದು ಪೂರ್ಣವಾಗಿ ಅಂದ್ರೆ, ಪುರುಷನಲ್ಲಿ ಯಾವುದೇ ದೋಷವಿದ್ದರೂ, ಸ್ತ್ರೀಯಲ್ಲಿ ಯಾವುದೇ ದೋಷವಿದ್ದರೂ ಆ ದೋಷವನ್ನ ದೂರ ಮಾಡ್ತಾಳೆ. ಕಲ್ಮಶವಾಗಿರ್ತಕ್ಕಂಥ ಜೀವನವನ್ನ ತಿಳಿಗೊಳಿಸ್ತಾಳೆ. ಆದರೆ ಇವಳು ಬಣ್ಣ ಕಂದವಾಗೋಗಿದೆ. ಆ ಕಂದ ಬಣ್ಣನ ಓಡಿಸಿದ್ದಾದ್ರೂ ಹೇಗೆ ಅಂದ್ರೆ, ಇವರೆಲ್ಲ ಏನ್ ಮಾಡಿದ್ರು, ದೇವಾನು ದೇವತೆಗಳು ಹೇಳ್ತಾಳೆ, ಅಮ್ಮ ನಿನ್ನ ಕಂದ ಬಣ್ಣ ನೋಡಕ್ಕಾಗ್ತಿಲ್ಲ, ಇಷ್ಟೊಂದು ಭಯಂಕರವಾಗಿದೆಯಾ, ಇಡೀ ಜಗತ್ತಿನ ಪೂರ್ತಿ ಕಲ್ಮಶವೆಲ್ಲ ನೀನೇ ನುಂಗು ಬಿಟ್ಟಿರೋದ್ರಿಂದ ನೀನು ಒಳಭಾಗದಲ್ಲಿ ಏನು ಕಾಣದಿದ್ದಾಗಿದೆಯಾ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದಾಗ ನಾರದ ಮಹಾಮುನಿಗಳು ಹೇಳ್ತಾರೆ, ಶುಕ ಅಂತಕ್ಕಂಥ ಗಿಣಿಯನ್ನ ನೀವು ಮಾಡಿ ಅಂತ ಹೇಳ್ತಾರೆ. ಆಗ ಶುಕ ಅಂತಕ್ಕಂಥ ಒಂದು ತೇಜಸ್ಸನ್ನ ಕೊಟ್ಟು ಆ ತೇಜಸ್ಸಿಗೆ ಎಲ್ಲ ಪೂರ್ಣ ಶಕ್ತಿ ಕೊಡ್ತಾರೆ. ತೇಜಸ್ಸಿಗೆ ಪೂರ್ಣ ಶಕ್ತಿ ಕೊಟ್ಟು ಅದರೊಳಗೆ ಸೇರಿಸಿ ಶುಕ ಮುನಿಗಳಾಗಿರ್ತಕ್ಕಂಥ ಶುಕನ ಕಳಿಸ್ಕೊಡ್ತಾರೆ. ಆ ಗಿಣಿ ಬಂದು ಹೀಗೇ ನಡ್ಕೊಂಬಂದು ಕೂತ್ಕೊಂಡು ಅವಳ ಬೆನ್ನ ಮೇಲೆ ಕೂತ್ಕೊಳ್ಳುತ್ತೆ. ಆ ಬೆನ್ನ ಮೇಲೆ ಅವಳಿಗೆ ಕೂತ್ಕೊಂಡಿರೋದ್ರಿಂದ ಎಡಗಾಲ ಕೆಳಗಿಟ್ಟಿಂದ ಆ ತೇಜಸ್ಸಲ್ಲಿ ಹಾಗೆ ವಿರಾಜಮಾನವಾಗಿ ಕೂತಿರೋದ್ರಿಂದ ಅವಳ ಮಾತಂಗಿ ತಾಯ್ತನಕ್ಕೆ ಹೀಗೆ ಪೂರ್ತಿಯಾಗಿ ಭಂಗಿಯಲ್ಲಿ ಕೂತ್ಕೊಂತಾಳೆ. ಅವಳು ವಿಭಿನ್ನ ಭಂಗಿಯಲ್ಲಿ ಇರತಕ್ಕಂಥದ್ರಿಂದ ಮಾತಂಗಿ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಮೂರೂ ಭಂಗಿಯಲ್ಲಿ ಕೂತ್ಕೊಳ್ಳೋದ್ರಿಂದ ತ್ರಿಭಂಗಿ ಅಂತ ಆಯ್ತು. ಅದಕ್ಕೆ ಈ ಮಾತಂಗಿ ಆ ಹೆಣ್ಣಿನ ಅಂಶದನ್ನ ತ್ರಿಭಂಗಿ ಅಂತ ತೋರಿಸಿದ್ದೇ ಈ ಒಂದು ಶಾಸ್ತ್ರದ ಮುಖಾಂತರ. ಇಲ್ಲಿಂದ ತ್ರಿಭಂಗಿ ಶುರುವಾಯಿತು. ನೀವು ಅದಕ್ಕೋಸ್ಕರ ಆ ಮೂರು ಭಂಗಿಯಲ್ಲಿ ಪ್ರತಿಯೊಬ್ಬರೂ ಮನೆಯಲ್ಲಿ ಬಲಿಹರಣ ಕೊಡೋದು 3 ಜನ ದೇವರುಗಳಿಗೆ. ಕೂಷ್ಮಾಂಡ ಬಲಿ, ತೆಂಗಿನಕಾಯಿ ಬಲಿ, ಪರಿಪೂರ್ಣವಾಗಿ ನಿಂಬೆಹಣ್ಣನ್ನು ಬಲಿ. ಆ ಕೂಷ್ಮಾಂಡ ಬಲಿ ಮಹಾಸರಸ್ವತಿಗೆ, ನಿಂಬೆಹಣ್ಣು ಬಲಿ ಲಕ್ಷ್ಮಿಗೆ, ತೆಂಗಿನಕಾಯಿಯನ್ನ ಬಲಿಯಾಗಿ ಕೊಡ್ತಕ್ಕಂಥ ವಿಚಾರವನ್ನ ಈಡ್ಗಾಯಿ ಅಂತ ಏನು ಹೊಡಿತೀವಿ ದೃಷ್ಟಿ ಅಂತ, ಅದು ಸಾಕ್ಷಾತ್ ಪಾರ್ವತಿ ದೇವಿಗೆ. ಅದಕ್ಕೋಸ್ಕರ ಈ ಮೂರೂ ದೃಷ್ಟಿ ಯಾರು ಮನೆಯಲ್ಲಿ ತೆಗಿತಾರೋ ಪರಿಪೂರ್ಣವಾಗಿ ಆಯುಧ ಪೂಜೆ ಅಂದ್ರೆ ಅದನ್ನ ಸ್ಮರಣೆ ಮಾಡಿಕೊಂಡು ದಾರಿದ್ರ್ಯವನ್ನು ಓಡಿಸಿ ನಮ್ಮಲ್ಲಿ ದುಷ್ಕಲ್ಮಶವಾಗಿರ್ತಕ್ಕಂಥ ಜೀವನ ಸರಿಪಡಿಸಿ ಅನ್ನೋಕ್ಕೋಸ್ಕರನೇ ಈ ಆಯುಧ ಪೂಜೆಯ ವಿಧಾನ ಸಂಸ್ಕಾರಗಳು ಸ್ಟಾರ್ಟ್ ಆಯಿತು ಸನಾತನ ಧರ್ಮದಿಂದ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಧೂಮಕೇತುಗಳನ್ನ ಓದ್ತಕ್ಕಂಥ ಕೇಕ ರಾಕ್ಷಸವನ್ನ ಕೇತು ಅಂತೀವಿ, ಧೂಮಕೇತು ಅಂತಕ್ಕಂಥದ್ದೇ ಹೆಸರು ಸೃಷ್ಟಿ ಆಯಿತು. ಧೂಮ ಅಂದರೆ ಮೇಲ್ಗಡೆ ಗ್ಯಾಸಸ್, ಓರ್ನಲ್ಲಿ ಮೇಲ್ಭಾಗದಲ್ಲಿ ಓಝೋನ್ ಲೇಯರಲ್ಲಿ ಆ ಗ್ಯಾಸಸ್, ಮಲ್ಟಿ ಗ್ಯಾಸಸ್ ಅಲ್ಲಿ ಇರತಕ್ಕಂಥ ಕಲ್ಲುಗಳು, ಅದಕ್ಕೋಸ್ಕರ ಕಾಮೆಟ್ಸು, ಹೇಲಿ ಕಾಮೆಟ್ಸ್ ಅಂತೆಲ್ಲ ಕರಿತಾ ಬಂದರು. ಅದನ್ನೇ ಡಸ್ಟ್ ಪಾರ್ಟಿಕಲ್ಸ್ ಅಂತ ಕೂಡ ಕರೀತಾರೆ ಇಂಗ್ಲೀಷಲ್ಲಿ. ಇದನ್ನೆಲ್ಲ ಸೃಷ್ಟಿಯಾಗಿದ್ದೇ ಈ ಧೂಮ ಕೈಕ ರಾಕ್ಷಸನ ಕೇತು, ಅದಕ್ಕೆ ಧೂಮಕೇತು ಅಂತದ್ದು. ಅದಕ್ಕೋಸ್ಕರ ಇಂಥ ಒಂದು ಧೂಮದಲ್ಲೇ ಉದ್ಭವ ಆಗಿರೋ ಭೂಮಿಯನ್ನ ನಮ್ಮ ದೃಷ್ಟಿ ಪರಿಹಾರ ಮಾಡಬೇಕು. ಆದರೆ ಒಂದು ಮಾತ್ರ ಹೇಳ್ತೀನಿ, ದಯವಿಟ್ಟು ಯಾವ ಕಾರಣಕ್ಕಾದರೂ ಯಾರೋನೋ ಬೂದ್ಕುಂಬಳಕಾಯಿ ಮೇಲೆ ಕರ್ಪೂರವನ್ನು ಹಚ್ಚೋದಾಗ್ಲಿ, ತೆಂಗಿನಕಾಯಿ ಮೇಲೆ ಕರ್ಪೂರವನ್ನು ಹಚ್ಚೋದಾಗ್ಲಿ, ನಿಂಬೆ ಹಣ್ಣಿನ ಮೇಲೆ ಕರ್ಪೂರ ಹಚ್ಚೋದಾಗ್ಲಿ, ಇದು ವಾಮಾಚಾರ, ಮಾಟ ಮಂತ್ರ ಮಾಡಕ್ಕೆ ಸರಿ ಸಮ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ದೇವಿಗಳು ತನ್ನ ದೇಹದ ಮೇಲೆ ನೀವು ಬೆಂಕಿ ಹಾಕಿದಾಗೆ, ಕೂಷ್ಮಾಂಡ ಅಂದ್ರೇನು, ದೊಡ್ಡ ಬೂದು ಕುಂಬಳಕಾಯಿ. ಬೂದು ಕುಂಬಳಕಾಯಿ ಅಂದ್ರೇನು, ಅಹಂ ಬ್ರಹ್ಮಾಸ್ಮಿ ಅಂತ ಭಸ್ಮಾಂತಕಂ ಇದಂ ಶರಂ, ಇದುವರ ತನಕ ಅದು ತನ್ನನ್ನು ತಾನು ಹೀರುತ್ತೆ ಹೊರತು ಯಾವ ಕಾಲಕ್ಕೂ ಬೇರೆ ರೀತಿಯಾಗಿ ಒಣಗಲ್ಲ. ಅದು ತನ್ನನ್ನೇ ಹಿರ್ಕೊಂಡು ಚಿಕ್ಕದಾಗ್ಬಿಡುತ್ತೆ. ತೆಂಗಿನಕಾಯಿ ಪಾರ್ವತಿ ಅಂಶದಿಂದ ಶ್ವೇತಾಂಬರಾಂ ದೇವಿ ಒಳಭಾಗದಲ್ಲಿ ಪಾರ್ವತಿ, ಗಂಗಾಧಲೇಶ್ವರ ಆಗಿರತಕ್ಕ ಗಂಗಾಧರೇಶ್ವರನ ಒಳಭಾಗದಲ್ಲಿ ನೀರು, ಗಂಗೆ ಮೇಲ್ಗಡೆ ಇರತಕ್ಕಂಥ ಜುಟ್ಟು ಸಾಕ್ಷಾತ್ ಗಣಪತಿ, ತೆಂಗಿನಕಾಯಿ ಆವರಣ 3 ಕಣ್ಣುಗಳಿರಿಂದ ಪರಮೇಶ್ವರನ ಅಂಶ. ಅದಕ್ಕೋಸ್ಕರ ಶಕ್ತಿಯ ಪೀಠ. ಲಕ್ಷ್ಮಿ ಅಂದ್ರೆ ಗುರು ಮಂಗಳ ಯೋಗವನ್ನ ಕೊಟ್ಟತಕ್ಕಂಥದ್ದು. ಒಳಭಾಗದಲ್ಲಿ ಹುಳಿ ಇರ್ತಾಳೆ, ಕೈಗೆ ಸಿಗದೇ ಇದ್ದ ಹಾಗೆ ಹಳದಿಯಲ್ಲಿ ಕಳಕಳೆಯಾಗಿ ಕಾಣ್ತಾಳೆ, ಅವಳೇ ಲಕ್ಷ್ಮಿ. ಅದಕ್ಕೆ ದುಡ್ಡು ಒಳ್ಳೇದು, ಹತ್ರ ಎಷ್ಟಿದ್ರೆ ಅಷ್ಟು, ಜಾಸ್ತಿ ಇದ್ರೆ ವಿಷ, ರಾತ್ರಿ ನಿದ್ದೆ ಕೊಡಲ್ಲ, ಕದ್ಕೊಂಡು ಹೋಗ್ತಾನೇನೋ ಅಂತ ಒಂದು ಭಯ. ಅದಕ್ಕೋಸ್ಕರ ನಿಂಬೆ ಹಣ್ಣು. ಹಾಗೆ ಈ 3 ಅನುಗ್ರಹವನ್ನ ಕೊಡ್ತಕ್ಕಂಥ ಜಗನ್ಮಾತೆಯ ಬಲಿಹರಣವನ್ನ ನಾವು ಮಾಡ್ಕೊಳ್ಳಕ್ಕೆ, ಕಾರುಗಳು ಅಂದ್ರೆ ವಾಹನಗಳು, ಲಕ್ಷ್ಯಗಳನ್ನು ಮುಟ್ಟಕ್ಕೆ, ಆ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ನಾವು ಧೂಮಕೇತುಗಳಿಂದ ದೇಹದಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನ ಓಡಿಸಕ್ಕೆ ಮನೆ ಒಳಗಾಗ್ಲಿ, ಆಯುಧಗಳಾಗ್ಲಿ, ಹೊರಭಾಗದಲ್ಲಾಗ್ಲಿ, ಶಸ್ತ್ರಾಸ್ತ್ರಗಳನ್ನಾಗ್ಲಿ ಶುಭ್ರಪಡಿಸ್ಕೊಳ್ಳೋದು ಇದೇ ನಿಂಬೆಹಣ್ಣು ಮುಖಾಂತರವಾಗಿ. ಅದಕ್ಕೆ ನಿಂಬೆಹಣ್ಣು ಏನು ಮಾಡ್ತೀವಿ, ಚೂಪಾಗಿರ್ತಕ್ಕಂಥದಕ್ಕೆ, ಶತ್ರು ವಿನಾಶ ಮಾಡ್ತಕ್ಕಂಥದಕ್ಕೆ ಮೇಲ್ಗಡೆ ನಿಂಬೆಹಣ್ಣು ಯಾಕೆ ಇಡ್ತೀವಿ ಅಂದ್ರೆ, ಯಾವತ್ತೂ ಇದನ್ನ ತೋರ್ಪಡಿಸ್ತಾ ಇರಬಾರ್ದು. ಹೇಗಾದ್ರೂ ಹಿಂಗೆ ಕತ್ತಿ ಹಿಂಗೆ ತೋರಿಸಿದ್ರೆ ಏನು ಮಾಡುತ್ತೆ ಗೊತ್ತಾ, ಅದು ಬಲಿ ತಗೊಳ್ಳೇಬೇಕು ಅಂತ ಅದು ಸಿದ್ಧಿಪಡಿಸ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ನಿಂಬೆಹಣ್ಣು ಚುಚ್ಚಿಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಅದು ಅಲ್ಲಿಗೆ ಪರಿಪೂರ್ಣವಾಗಿ ಆಯುಧ ಇಷ್ಟೇ ನಿನ್ನ ಬಲಿ ಅಂತ ಹುರ್ಕೊಳ್ಳೋದು.
ಅದಕ್ಕೆ ತ್ರಿಶೂಲಗಳಿಗೂ ಚೂಪಾಗಿರ್ತಕ್ಕಂಥ ಆಯುಧಗಳಿಗೆ ನಿಂಬೆಹಣ್ಣು ಚುಚ್ಚಿಡಬೇಕು. ಅದಕ್ಕೆ ನೀವು ಕತ್ತಿಗಳ ಅಕಸ್ಮಾತ್ ಪೂಜೆ ಮಾಡಿದ್ರೆ ದಯವಿಟ್ಟು ಆ ನಿಂಬೆಹಣ್ಣು ಚುಚ್ಚಿಡಿ. ಎಲ್ಲ ಆಯುಧಗಳನ್ನ ಇಟ್ಟಾಗ ತೆಂಗಿನಕಾಯಿ ಈಡುಗಾಯಿ ಹೊರಭಾಗದಲ್ಲಿ ಹೊಡಿ. ಇದಕ್ಕೆ ಬೂದು ಕುಂಬಳಕಾಯಿ, ಬರೀ ಬೂದು ಕುಂಬಳಕಾಯಿ ಮಾತ್ರ ದೃಷ್ಟಿ ಇಡಬೇಕು. ಅದನ್ನ ಒಳಗೆ ಕುಯ್ಯೋದಂತೆ. ಆ ಕುಯ್ದು ಬಿಟ್ಟು ಏನು ಮಾಡಬೇಕು, ಅರ್ಶಿನ ಕುಂಕುಮ ಹಾಕೋದು. ಅರ್ಶಿನ ಕುಂಕುಮ ಕುಯ್ದ ಮೇಲೆ ಹಾಕ್ತಕ್ಕಂಥ ವಿಚಾರ ಅಲ್ಲ. ನೀವೇನು ಅಂದ್ರೆ ಅದನ್ನ ಹೊಡೆದ ಮೇಲೆ ಅದ್ರ ಮೇಲೆ ಅರ್ಶಿನ ಕುಂಕುಮನ ಹಾಕಿ ಒಂದು ಈ ಕಡೆ ಒಂದು ಆ ಕಡೆ ಇಡಬೇಕು. ಆಗ ಮಾಂಸ ಬಲಿ ಅಂದ್ರೆ ಇಡೀ ಭೂಮಂಡಲ ಇರತಕ್ಕಂಥ ಆವರಣದಲ್ಲಿ ಮನೆ ಒಳಗೆ ಯಾವುದು ಪ್ರವೇಶ ಮಾಡದೇ ಇರಲಿ ಅಂತ ಆ ಮಾಂಸ ವರ್ಣವಾಗಿರ್ತಕ್ಕಂಥ ನೈವೇದ್ಯವನ್ನು ಕೊಟ್ಟ ಹಾಗೆ ಅದಕ್ಕೆ ಅರ್ಶಿನ ಕುಂಕುಮ ಈ ಕಡೆ ಆ ಕಡೆ ಹಚ್ಚಿ ಆ ಬೂದು ಕುಂಬಳಕಾಯಿ ಇಟ್ಟಾಗ ದೋಷಗಳು ಹೋಯ್ತು. ತದನಂತರ ಲಾಸ್ಟಲ್ಲಿ ಮನೆ ಹಿರಿಯರಿಂದ ಹಿಡಿದು ಎಲ್ರಿಗೂ ಮೂರು ಸಲ ಹೀಗೆ ನಿವಾಳಿಸಿ, ಮನೆ ಸುತ್ತಲೂ ನಿವಾಳಿಸಿ, ಆ ತೆಂಗಿನಕಾಯಿನ ಹೊರಭಾಗದಲ್ಲಿ ತಂದು ಮನೆಗೆ ನಿವಾಳಿಸಿ ಜೋರಾಗಿ ಹೊಡೆದು ಬಿಟ್ರೆ ಅಲ್ಲಿ ದೋಷ ಪರಿಹಾರ. ಅಂದರೇನು, ಈಡಿಗಾಯಿ ಹಾಗೆ ಎಲ್ಲ ದೋಷಗಳು ದುಷ್ಟ ದೂರಗಳಾಗೋಯ್ತು. ಮಾತಂಗಿ ಅವತಾರವಾಯಿತು, ಲಕ್ಷಣವಾಗಿ ಕಳಕಳಿಯಾಗಿದೆ, ಪ್ರಾರ್ಥನೆ ಆಯಿತು, ಮಹಾನವಮಿನ ಆಚರಿಸ್ಕೋಬೇಕು. ಇದೇನಾಗತ್ತೆ, ನಾನು ಹೇಳಿರೋ ಮಾತು ಅಷ್ಟೂ ಸತ್ಯವಾಗಿರೋದಕ್ಕೆ ಕ್ಷಣ ಕ್ಷಣಕ್ಕೂ ಸಿದ್ಧಿ ಆಗಕ್ಕೆ ಸಾಕ್ಷಿ ರೂಪ ಆ ಕ್ಷಣಾಂಬಿಕ. ಅದಕ್ಕೆ ಈ ನವರಾತ್ರಿಯಿಂದ ನೀವುಗಳು ಪ್ರತಿ ಮಂಗಳವಾರ, ಪ್ರತಿ ಭಾನುವಾರ, ಪ್ರತಿ ಶುಕ್ರವಾರ ಕ್ಷಣ ಕ್ಷಣಕ್ಕೂ ನೆನೆಸ್ಕೊಳ್ಳೋಂಥ ಕ್ಷಣಾಂಬಿಕಾ ಅಂತಕ್ಕಂಥವಳೆ ಜ್ಯೋತಿರ್ಭೀಮೇಶ್ವರ ದೇವಸ್ಥಾನ. ಏನು ಹೇಳಿ, ಜ್ಯೋತಿರ್ಭೀಮೇಶ್ವರ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿ. ಅದಕ್ಕೋಸ್ಕರ ಇವತ್ತು ಸಾಕ್ಷಿ ರೂಪವಾಗಿ ಕೂತಿಯಾಳೆ. ಇವತ್ತು 3 ಬಲಿಗಳನ್ನು ಅವಳಿಗೆ ಮೊದಲಿಂದ ಕೊಟ್ಕೊಂಡ್ ಬರ್ತಾ ಇದ್ದಾರೆ. 3 ಕಾಲದಲ್ಲೂ ತ್ರಿಕಾಲ ಪೂಜೆಗಳು ನಡೆಯುತ್ತೆ. ಅವಳಿಗೆ ಶ್ರೀಚಕ್ರ ಆವರಣದಲ್ಲೇ ಕೂತಿದ್ದಾಳೆ. ಕ್ಷಣ ಕ್ಷಣಕ್ಕೂ ನೀವು ನೆನೆಸ್ಕೊಂಡಾಕ್ಷಣಕ್ಕೆ ಕೊಡ್ತಾಳೆ. ಇವತ್ತು ನಾವುಗಳು ಅನುಗ್ರಹ ಪೂರ್ವಕವಾಗಿ ಕ್ಷಣ ಕ್ಷಣಕ್ಕೂ ನೆನೆಸ್ಕೊಂಡಿದ್ದ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೋಬೇಕಾ, ಶತ್ರು ಧ್ವಂಸವಾಗಬೇಕಾ, ಸಂತಾನ ಅಭಿವೃದ್ಧಿ ಆಗಬೇಕಾ, ಮಾತಂಗಿ ದರ್ಶನವನ್ನ ಕ್ಷಣಾಂಬಿಕೆಯಲ್ಲಿ ದರ್ಶನವನ್ನು ಮಾಡಬಹುದು. ಅದಕ್ಕೆ ಜ್ಯೋತಿರ್ಭೀಮೇಶ್ವರ ಅಂತ ಕರಿತೀವಿ. ಆ ಜ್ಯೋತಿರ್ಭೀಮೇಶ್ವರ ದೇವಸ್ಥಾನದ ದಾರಿ ಯಾರನ್ನಾದ್ರೂ ಕೇಳಿ ಶ್ರೀರಂಗಪಟ್ಟಣದಲ್ಲಿ ಹೇಳ್ತಾರೆ. ಆ ಜ್ಯೋತಿರ್ಭೀಮೇಶ್ವರ ದೇವಸ್ಥಾನದಲ್ಲೇ ಕ್ಷಣಾಂಬಿಕಾ ಇದ್ದಾಳೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು ನವರಾತ್ರಿಯಲ್ಲಿ ಬಹಳ ವಿಶೇಷ. ನವರಾತ್ರಿಗಾದರೂ ಹೋಗಿ ಆ ಅನುಗ್ರಹವನ್ನು ಪಡೀರಿ. ಇಲ್ಲದಿದ್ರೆ ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ, ಪ್ರತಿ ಭಾನುವಾರದಲ್ಲಿ ಕ್ಷಣಾಂಬಿಕಾ ನಮಸ್ಕಾರ ಮಾಡ್ಕೊಳ್ಳೋದು. ಸೋಮವಾರದಲ್ಲಿ ಬಲಿಹರಣ ಮಾಡಬೇಕು. ನಿಮ್ಮ ಕಾರ್ಯಸಿದ್ಧಿ ಆಗಬೇಕು ಅಂದರೆ ಸೋಮವಾರ ದರ್ಶನ ಮಾಡ್ಬೋದು. ಬುಧವಾರದ ದಿವಸ ಧನ ಪ್ರಾಪ್ತಿ ಬೇಕು ಅಂದರೆ ಬುಧವಾರ ದರ್ಶನ ಮಾಡೋದು. ಗುರುವಾರದ ದಿವಸ ಗುರು ಅನುಗ್ರಹ ಅಂದರೆ ಜ್ಯೋತಿರ್ಭೀಮೇಶ್ವರ ಅಲ್ಲೇ ಕೂತಿರೋದ್ರಿಂದ ಅವಳಿಗೆ ಗುರುವಾಗಿ ಗುರು ವಂದನೆಯನ್ನು ಮಾಡ್ತಕ್ಕಂಥ ವಿಚಾರವನ್ನು ಸ್ಮರಣೆ ಮಾಡೋದ್ರಿಂದ ಗುರುವಾರ ದರ್ಶನ ಮಾಡೋದು. ಶನಿವಾರ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಅಂದರೆ ಬೆಡ್ ರಿಡನ್ ಆಗಿರೋರು, ರೋಗಿಷ್ಠರು ಇಂಥವ್ರು ಇದ್ದರೆ ಶನಿವಾರ ದರ್ಶನ ಮಾಡೋದು. ಅಂದರೆ ಈ ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ಪ್ರತಿ ದಿನದಲ್ಲೂ ಸ್ಮರಣೆ ಮಾಡ್ಕೊಳ್ಳೋಂಥ ಏಕೈಕ ದೇವಿ ಆ ಕ್ಷಣಾಂಬಿಕಾ. ಈ ದರ್ಶನವನ್ನು ನೀವು ಮಾಡಿ ಬಹಳ ಸಂತೋಷ ಪಡ್ತೀರಾ. ನೀವೆಲ್ಲ ಇಷ್ಟು ಕ್ಷಣಗಳು ಕೂತ್ಕೊಂಡು ಒಂದೊಂದು ಕ್ಷಣ ಕ್ಷಣಕ್ಕೂ ಕೂತ್ಕೊಂಡು ನೋಡಿಕೊಂಡು ಪ್ರತಿಯೊಂದು ಕ್ಷಣವೂ ಆ ಕಡೆ ಈ ಕಡೆ ಅಲ್ಲಾಡದೆ ಕೂತ್ಕೊಂತೀರ ನೋಡಿ, ಅದು ಸಂತೋಷ. ಅದನ್ನು ಬಿಟ್ಟು ಯಾವಾಗಾದರೂ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಬಂದುಬಿಟ್ಟಾಗ ಹೊಟ್ಟೋಗ್ತೀರಾ ಪಕ್ಕದಲ್ಲಿ ಅಲ್ಲಿ ಇಲ್ಲಿ. ಹಾಗೆಲ್ಲ ಹೋಗೋಕ್ಕೆ ನೀವು ಮನಸ್ಸು ಚಂಚಲ ಇದ್ದರೆ ಪರಿವರ್ತನೆ ಆಗ್ತಕ್ಕಂಥದ್ದು. ಆಯುಧ ಪೂಜೆಗಳು ಬೆಳಗ್ಗೆ ಬೇಗ ಮಾಡ್ಕೊಳ್ಳಿ, ಬೇಗ ಮುಗಿಸ್ಕೊಳ್ಳಿ. ಸಂಧ್ಯಾ ಕಾಲದಲ್ಲಿ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ದೀಪವನ್ನು ಹಚ್ಚಬೇಕು. ಇವತ್ತಿನ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೇಕು. ಮಹಾನವಮಿ, ಅದಕ್ಕೋಸ್ಕರ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳೋಕೆ ಇವತ್ತು ಎಲ್ಲರೂ ದುಡ್ಡು ಧನ ಎಲ್ಲ ಇಡ್ತಾರೆ. ಭಾಳ ಜನ ಕಾಯಿನ್ಸ್ ಹಾಕಿ ಬಟ್ಟಲು ಇಡೋದು, ದುಡ್ಡನ್ನು ಪರಿಪೂರ್ಣವಾಗಿ ಇಟ್ಕೊಳ್ಳೋದು, ಇಷ್ಟೆಲ್ಲ ಇಟ್ಕೊಂಡು ಒಂದು ಸಾನ್ನಿಧ್ಯವನ್ನು ಹೊಂದಿಕೊಂಡು ಲಕ್ಷ್ಮೀ ಚ ವಿದ್ಮಹೆ ಅಂತ ಹೇಳಿ ಸ್ಮರಣೆ ಮಾಡ್ಕೊಳ್ತಕ್ಕಂಥ ವಿಧಾನವನ್ನು ಮಾಡಿ ನವರಾತ್ರಿ ಪ್ರಯುಕ್ತವಾಗಿ 9 ದೇವಿಗಳ ದರ್ಶನವನ್ನು ಮಾಡ್ತಾ ಬಂದ್ವಿ. ಮಾತಂಗಿವರೆಗೂ ಬಂದುಬಿಟ್ಟು ನಾವುಗಳ ಸ್ಮರಣೆ ಮಾಡಿಕೊಂಡು ದಶಮಹಾವಿದ್ಯೆಯಲ್ಲಿ ರಹಸ್ಯ ದೇವಿಗಳು. ಇವತ್ತಿನ ನೈವೇದ್ಯ ಏನು ಹೇಳಲೇ ಇಲ್ಲ ಅಲ್ವೇ. ಇವತ್ತಿನ ನೈವೇದ್ಯ ಪರಿಪೂರ್ಣ ಅನುಗ್ರಹ ಏನು ಅಂದರೆ ಭಕ್ಷ್ಯಭೋಜಗಳಾಗಿರ್ತಕ್ಕಂಥ ಲಾಡು ಅಥವಾ ಬೂಂದಿ, ಮೈದಾ ಹಿಟ್ಟಲ್ಲೇ ಮಾಡಿರ್ತಕ್ಕಂಥ ವಿಚಾರ. ಅದಕ್ಕೆ ಅದನ್ನು ಸಿಹಿ ಬೂಂದಿ ಅಂತ ಕರಿತೀವಿ. ಅದೇ ವಿಚಾರವಾಗಿ ಮೈದಾ ಹಿಟ್ಟಲ್ಲಿ ಮಾಡಿರ್ತಕ್ಕಂಥ ಲಾಡು ಅಂತ ಕರಿತೀವಿ. ಲಾಡು ಅಂದರೆ ಲಕ್ಷ್ಮಿಗೆ ತುಂಬ ಪ್ರಿಯ. ಅಂದರೆ ಧೂಮ ಅಂದರೆ ಧೂಮವಾಗಿ ವರ್ಣವಾಗಿರ್ತಕ್ಕಂಥ ಗೋಲಾಕಾರದಲ್ಲಿ ಇರ್ತಾಳೆ. ಆ ಧೂಮ ಉಫ್ ಅಂತ ಬಂದಾಗ ಗಾಳಿ ಗುಂಡಾಗಿ ಹರಿಯುತ್ತಂತೆ. ಹರಿಯೋದು, ಓಡಾಡೋದು, ಛಲ ಎಲ್ಲವೂ ಗುಂಡಾಗಿರೋದ್ರಿಂದ ಆ ಧೂಮವಾಗಿ ಬರ್ತಕ್ಕಂಥ ಒಂದು ಸಿಹಿ ತಿಂಡಿ ಬೂಂದಿಯಾಗಿ ಮಾಡ್ಕೊಳ್ಳೋದು. ಎಷ್ಟು ಜನಕ್ಕಾಗತ್ತೋ ಗುಂಡಾಗಿ ತಗೊಂಬನ್ನಿ. ಇಲ್ಲದೆ ಇದ್ರೆ ಅದನ್ನು ಸಿಹಿ ತಿಂಡಿಯಾಗಿ ಎಲ್ಲಾದರೂ ಕೊಂಡ್ಕೊಂಡಾದರೂ ಬಂದು ನೈವೇದ್ಯ ಮಾಡ್ತೀರಾ. ಅದಕ್ಕೆ ಸಾಕಷ್ಟು ಜನ ಮಾಡ್ತಾರೆ, ಈ ಕಡಲೆಪುರಿಗೆ ಹಾಕ್ಬಿಟ್ಟು ಎಲ್ರಿಗೂ ಹಂಚೋದು ಬೂಂದಿನ. ಬೂಂದಿ ಇಂಪಾರ್ಟೆಂಟು. ಅದು ಖಾರ ಆದರೂ ಸರಿ, ಸಿಹಿ ಆದರೂ ಸರಿ, ಗೋಲಾಕಾರದಲ್ಲಿ ಇದಕ್ಕೆ ಪ್ರಕೃತಿಯಲ್ಲಿ ಸೃಷ್ಟಿ ಆಯಿತು ಬೂಂದಿ ಅಂತ. ಅಂದರೆ ಗೋಲಾಕಾರದಲ್ಲಿ ದುಷ್ಟ ಸಂಹಾರವನ್ನು ಮಾಡತಕ್ಕಂಥ ಏಕೈಕ ಮಾತಂಗಿ. ಇವತ್ತಿನ ರಹಸ್ಯ ದೇವತೆ ಎಲ್ಲ ಸ್ಮರಣೆ ಮಾಡ್ಕೊಂಡ್ವಿ, ಬಹಳ ಸಂತೋಷ. ನೀವು ನಾವು ಇಷ್ಟೆಲ್ಲ ಕೂತ್ಕೊಂಡು ಇಷ್ಟು ಗಂಟೆಗಳ ಕಾಲ ಪ್ರಯತ್ನ ಪಟ್ಟು ಸಂತೋಷ ಪಟ್ಟಿದ್ದೀವಲ್ಲ, ಅದಕ್ಕೆ ನೀವು ನಾವು ಏನು ಮಾಡಬೇಕು, ಲೋಕವೆಲ್ಲ ಸುಭಿಕ್ಷವಾಗಿರತಕ್ಕಂಥ ಅವಕಾಶವನ್ನು ಪಡಿಲೇಬೇಕು.